welcome to the second PUC class. So, before getting into the chapter, let's have a bird eye view. So, now second PUC nalli ಏನು ಓದ್ತೀವಿ? See, first you are going to study introduction to microeconomics. ಈ microeconomics ಅಲ್ಲಿ we are going to study some of the microeconomic concepts plus macroeconomic comparison plus microeconomics uses and limitations also. ಇಲ್ಲಿಂದ ಸೆಕೆಂಡ್ ಚಾಪ್ಟರ್ ಏನಾಗುತ್ತೆ ಅಂತಂದರೆ ವಿ ಆರ್ ಗೋಯಿಂಗ್ ಟು ಗೋ ಹೆಡ್ ವಿತ್ ಒನ್ ಆಫ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಕಾಲ್ಡ್ ಆಸ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಇದೆ. ಸೊ ವಿ ಗೋಯಿಂಗ್ ಟು ಫರ್ದರ್ ಗೋ ವಿತ್ ದಟ್ ಕಾನ್ಸೆಪ್ಟ್. ದೆನ್ ಥರ್ಡ್ ಕಾನ್ಸೆಪ್ಟ್ ಗೋಸ್ ವಿತ್ ಪ್ರೊಡಕ್ಷನ್, ಫೋರ್ತ್ ಕಾನ್ಸೆಪ್ಟ್ ಗೋ ಹೆಡ್ ವಿತ್ ಕಾಸ್ಟ್ ಆ್ಯಂಡ್ ದ ಫಿಫ್ತ್ ಕಾನ್ಸೆಪ್ಟ್ ಗೋಸ್ ವಿತ್ ಮಾರ್ಕೆಟ್ ಸ್ಟ್ರಕ್ಚರ್. ಸೊ ಹೀಗೆ ಈ ಎಂಟೈರ್ ಮೈಕ್ರೋ ಎಕನಾಮಿಕ್ಸ್ ಪಾರ್ಟ್ 1 ಓಕೆ ಆರ್ಕೆಸ್ಟ್ರೇಟ್ ಸ್ಟ್ರಕ್ಚರೈಸ್ ಮಾಡಿದ್ದಾರೆ. ಮತ್ತು ಸೆಕೆಂಡ್ ಪಾರ್ಟಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಮಥಿಂಗ್ ಕಾಲ್ಡ್ ಮ್ಯಾಕ್ರೋ ಎಕನಾಮಿಕ್ಸ್. ಅಲ್ಲೂ ಅಷ್ಟೇ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್, ನ್ಯಾಷನಲ್ ಇನ್ಕಮ್ ಅಂತಂದರೆ ದುಡ್ಡು, ಓಕೆ ಮನಿ ವಿಲ್ ಕಮ್ ಇನ್ ಟು ಪಿಕ್ಚರ್, ಬ್ಯಾಂಕಿಂಗ್ ವಿಲ್ ಕಮ್ ಇನ್ ಟು ಪಿಕ್ಚರ್. ದೇರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಸಮಥಿಂಗ್ ಲೈಕ್ ಥರ್ಡ್ ಚಾಪ್ಟರ್ ಮನಿ ಆ್ಯಂಡ್ ಬ್ಯಾಂಕಿಂಗ್. ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಗವರ್ನಮೆಂಟ್ ಬಜೆಟ್, ಗವರ್ನಮೆಂಟ್ ಎಕ್ಸ್ಪೆಂಡಿಚರ್, ಗವರ್ನಮೆಂಟ್ ಟ್ಯಾಕ್ಸೇಷನ್. ಲಾಸ್ಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಸಮಥಿಂಗ್ ಕಾಲ್ ಇಟ್ ಆಸ್ ಓಪನ್ ಎಕಾನಮಿ. This is the total introduction about the entire second PUC economics. Now, let's get into the first chapter, chapter 1, introduction to microeconomics. Now, let's understand what is economics first. See, economics is a behavioral science anta karitivi. Okay, behavioral science anta andrenu how humans is going to behave in different situation, and on the basis of situation, however they behave, it simultaneously affects something call it as distribution of product, supply of product anta kuda karitivi, then demand from the consumers, then pricing for a product. Okay, idra ಬಗ್ಗೆ ನಾವು ತಿಳ್ಕೊಳ್ಳೋದು ಅಂದರೆ the study of microeconomics, or in totality the study of economics, is nothing but the study of production, ಡಿಸ್ಟ್ರಿಬ್ಯೂಷನ್, ಡಿಮ್ಯಾಂಡ್, ಸಪ್ಲೈ. ಇದನ್ನು ನಾವು ಎಕನಾಮಿಕ್ಸ್ ಅಂತ ಕರಿತೀವಿ. ಈ ಎಕನಾಮಿಕ್ಸಲ್ಲಿ ವೆನ್ ವಿ ಗೋ ಹೆಡ್ ಫರ್ದರ್ ಟೈಪ್ಸ್ ಆಫ್ ಎಕನಾಮಿಕ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ಈ ಟೈಪ್ಸ್ ಆಫ್ ಎಕನಾಮಿಕ್ಸ್ ಬರೋದಕ್ಕೆ ಕಾರಣ, ಸಿ ವಿ ಹ್ಯಾಡ್ ಓನ್ಲಿ ಒನ್ ಎಕನಾಮಿಕ್ಸ್. ಆ್ಯಡಮ್ ಸ್ಮಿತ್ ದ ವೆಲ್ತ್ ಆಫ್ ನೇಷನ್ಸ್ ಅಂತ ಏನು 1773ನಲ್ಲಿ ವಾಟ್ ಎವರ್ ದ ಬುಕ್ ಹಿ ಹ್ಯಾಸ್ ರಿಟನ್ ಆ್ಯಂಡ್ ಪಬ್ಲಿಷ್ಡ್. ಓಕೆ, ಆ್ಯಡಮ್ ಸ್ಮಿತ್ ಯಾರು ಅಂತಂದರೆ ಹಿ ವಾಸ್ ದ ಎಕನಾಮಿಕ್ ಅಡ್ವೈಸರ್ ಟು ಕ್ವೀನ್ ಎಲಿಜಬೆತ್, ಓಕೆ, ಟು ದ ಬ್ರಿಟಿಷ್ ಕ್ರೌನ್. ಸೊ ಈತ ಏನು ಮಾಡ್ದ ಅಂತಂದರೆ 1972-73ರಲ್ಲಿ ಒಂದು ಬುಕ್ ಬರೀತಾರೆ, ವೆಲ್ತ್ ಆಫ್ ನೇಷನ್ಸ್ ಅಂತ ಅಂದ್ಬಿಟ್ಟು. ಸೊ ಆ ವೆಲ್ತ್ ಆಫ್ ನೇಷನ್ಸಲ್ಲಿ ಹಿ ಟಾಕ್ಸ್ ಅಬೌಟ್ ದ ಮಾರ್ಕೆಟ್, ಕ್ಯಾಪಿಟಲಿಸ್ಟ್ ಎಕಾನಮಿ, ಓಕೆ, ಫ್ರೀ ಎಕಾನಮಿ, ಫ್ರೀ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಬರೀತಾರೆ. ಸೊ ಫ್ರಮ್ ದಟ್ ಕಾನ್ಸೆಪ್ಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಓನ್ಲಿ ಎಕನಾಮಿಕ್ಸ್. ಬಟ್ ಏನಾಗುತ್ತೆ ಅಂತಂದರೆ ಜಾನ್ ಮೇನಾರ್ಡ್ ಕೇನ್ಸ್ ಅಂತ ಒಬ್ಬ ಬರ್ತಾನೆ. ಅಗೇನ್ ಹಿ ಈಸ್ ಆಲ್ಸೋ ಎಕನಾಮಿಕ್ ಅಡ್ವೈಸರ್ ಟು ಬ್ರಿಟಿಷ್ ಕ್ವೀನ್. ಓಕೆ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಫ್ರಮ್ ದಿಸ್, ಈ ಎಕನಾಮಿಕ್ಸ್ ಅನ್ನೋ ಸಬ್ಜೆಕ್ಟ್ ಬಂದು ಡೆವಲಪ್ ಆಗಿರೋದೇ ಬ್ರಿಟನ್ ಮುಖಾಂತರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಈ ಜಾನ್ ಮೇನಾರ್ಡ್ ಕೇನ್ಸ್ ಬಂದ್ಬಿಟ್ಟು ಆಫ್ಟರ್ ದಿ ಗ್ರೇಟ್ ಡಿಪ್ರೆಷನ್ 1929 ಅಂತ ನಮ್ಮ NCERT ಟೆಕ್ಸ್ಟ್ ಬುಕ್ಸಲ್ಲಿ ಓಕೆ ಮೆನ್ಷನ್ ಆಗಿದೆ. ಬಟ್ ಇನ್ ಜನರಲ್ ಆ ಗ್ರೇಟ್ ಡಿಪ್ರೆಷನ್ ಬರೋದು 1928 ಎಂಡ್ ಪೀರಿಯಡಿಂದ 1933ವರೆಗೂ ಇದೆ. 33ನಲ್ಲಿ ಎಂಡ್ ಆದಮೇಲೆ ಈ ಎಕನಾಮಿಕ್ ಡಿಪ್ರೆಷನ್ ಬಗ್ಗೆ ಸ್ಟಡಿ ಮಾಡ್ತಾರೆ. ದೆನ್ ಇವರು ಒಂದು ಬುಕ್ನೂ ಬರೀತಾರೆ, ಅದು 1936ಅಲ್ಲಿ ಪಬ್ಲಿಷ್ ಆಗುತ್ತೆ. ದ ಬುಕ್ ನೇಮ್ ಈಸ್ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಒನ್ ಆಫ್ ದ ಬುಕ್. ಫ್ರಮ್ ದ್ಯಾಟ್ ವಿ ಗಾಟ್ ಟು ನೋ there is one more branch of economics that's called macroeconomics. ಸೊ ಬಹುಶಃ JM Keynes ಈ ಬುಕ್ ಬರೀಲಿಲ್ಲ ಅಂತ ಅಂದಿದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನೋ ಕಾನ್ಸೆಪ್ಟ್ ನಾವು ಓದ್ತಾ ಇರಲಿಲ್ಲ. ಎವ್ರಿಥಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಸ್ಟ್ರಿಕ್ಟ್ಲಿ ಎಕನಾಮಿಕ್ಸ್. ಓಕೆ, ಇವಾಗ ಮೈಕ್ರೋ ಎಕನಾಮಿಕ್ಸ್ ಅಂತಂದರೆ ಏನು? ಈ ಮೈಕ್ರೋ ಎಕನಾಮಿಕ್ಸ್ನ ಕನ್ನಡದಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಮ್ಯಾಕ್ರೋ ಎಕನಾಮಿಕ್ಸ್ನ ಸ್ಥೂಲ ಅರ್ಥಶಾಸ್ತ್ರ ಅಂತ ಕರಿತೀವಿ. ಓಕೆ, ಸೊ ಮೈಕ್ರೋ ಅಂತ ಅಂದ್ರೆ ಏನು? ಸ್ಮಾಲ್, ಮೀಗರ್, ಓಕೆ, ಸಣ್ಣ, ಓಕೆ, ಸ್ಥೂಲತೆ ಅಂತ ಕೂಡ ಕರೆದ್ರೆ ತಪ್ಪಾಗಲಾರ್ದು. ಸೊ ಇಟ್ ಬೇಸಿಕಲಿ ಸ್ಟಡೀಸ್
a small economic units or entities. Small or individual economic entities ಅಂತ ಹೇಳ್ತೀವಿ. ಇದನ್ನ ಪೀಸ್ ಮೀಲ್, ಸ್ಟಡಿ ಆನ್ ಪೀಸ್ ಮೀಲ್ ಯೂನಿಟ್ಸ್ ಅಂತ ಕೂಡ ಹೇಳ್ತೀವಿ. So what that is mean? That mean study of individual units like consumers, consumer habits, producers, products, firm, industry. ಓಕೆ, ಹೀಗೆ ಒಂದೊಂದು ಇಂಡಿವಿಜುವಲ್ ಎಂಟಿಟಿನ ಮೇಲೆ ಸಾಕಷ್ಟು ಅದನ್ನು ಸ್ಟಡಿ ಮಾಡೋದನ್ನ ನಾವೇನಂತ ಕರಿತೀವಿ, ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಮೈಕ್ರೋ ಎಕನಾಮಿಕ್ಸಲ್ಲಿ ಕೆಲವು ಥಿಯರಿ ಕೂಡ ಇದೆ. ಡಿಮ್ಯಾಂಡ್ ಥಿಯರಿ ಅಂತ ಹೇಳ್ತೀವಿ, ಪ್ರೊಡಕ್ಷನ್ ಥಿಯರಿ ಅಂತ ಹೇಳ್ತೀವಿ. ಇದೆಲ್ಲ ಮೈಕ್ರೋ ಎಕನಾಮಿಕ್ಸಲ್ಲಿ ಬರುವಂಥ ಥಿಯರಿಗಳು. ಓಕೆ, ಆಡಮ್ ಸ್ಮಿತ್ ಆ್ಯಂಡ್ ಮೆನಿ ಅದರ್ ವೆಲ್ ನೋನ್ ಆಥರ್ಸ್ ಲೈಕ್ ಆಲ್ಫ್ರೆಡ್ ಮಾರ್ಷಲ್, ದೇ ಹ್ಯಾವ್ ಡೆವಲಪ್ಡ್ ದಿಸ್ ಕಾನ್ಸೆಪ್ಟ್ ಲೇಟರ್ ಆನ್. ಓಕೆ, ನೆಕ್ಸ್ಟ್ ಬಂದು ಈ ಮೈಕ್ರೋ ಎಕನಾಮಿಕ್ಸಿಂದ ಬೇಸಿಕಲಿ ಏನು ನಮಗೆ ಸಿಗುತ್ತೆ. ವೆನ್ ವಿ ಸ್ಟಡಿ ಮೈಕ್ರೋ ಎಕನಾಮಿಕ್ಸ್ ಇನ್ ಡೀಟೇಲ್, ವಿ ಅಂಡರ್ಸ್ಟ್ಯಾಂಡ್ ಹೌ ದಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ will fluctuate. As per that, how the prices for a product will fluctuate. As per that, how manufacturers changes their production habit or trend. As per that, how consumers will also changes their consumption habit. And it also talks about why there is a change in the food production, why there is a change in pricing pattern of various products. ಅದನ್ನು ನಾವು ಕಾಂಪ್ಲಿಮೆಂಟ್ರಿ ಆ್ಯಂಡ್ ಸಪ್ಲಿಮೆಂಟ್ರಿ ಪ್ರಾಡಕ್ಟ್ಸ್ ಅಂತ ಹೋಗ್ತೀವಿ. So basically microeconomics will study individual units, that is individual economic units. Okay, now microeconomics inda ಯಾರಿಗೆ ಹೆಲ್ಪ್ ಆಗುತ್ತೆ? Microeconomics, by studying that, so many people can get the benefit out of it, like businessman, investors, household, employees, workers ಅಂತ ಕೂಡ ಕರಿತೀವಿ. ಸೊ ಇವರೆಲ್ಲರಿಗೂ ಈ ಮೈಕ್ರೋ ಎಕನಾಮಿಕ್ಸ್ ಸ್ಟಡಿ ಮಾಡೋದ್ರಿಂದ ದೇ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ದೆರ್ ಇಸ್ ಅ ಕಂಪನಿ ಕಾಲ್ಡ್ ಫಿನೋಲೆಕ್ಸ್ ಅಂತ ಒಂದು ಕಂಪನಿ, ಪಾಪ್ಯುಲರ್ ಕಂಪನಿ. ವಾಟ್ ದೇ ಡೂ ಅಂತಂದರೆ ದೇ ಯೂಸ್ ಟು ಸಪ್ಲೈ ವಾಟರ್ ಪೈಪ್ಸ್. ಓಕೆ, ದೆರ್ ಇಸ್ ಒನ್ ಮೋರ್ ಕಂಪನಿ ಯು ಹ್ಯಾವ್ ಹರ್ಡ್ ಕಾಲ್ಡ್ ಆಸ್ ನಿರ್ಮಾ ಅಂತ ಕೇಳಿದ್ದೀರ. ಓಕೆ, ಅಗೇನ್ ಪಾಪ್ಯುಲರ್ ಬ್ರ್ಯಾಂಡ್. ಈ ನಿರ್ಮಾ ಕಂಪನಿಯವ್ರು ಏನು ಮಾಡ್ತಿದ್ರು ಅಂತಂದರೆ, ಬೈ ಯೂಸಿಂಗ್ ದ ಮೈಕ್ರೋ ಎಕನಾಮಿಕ್ಸ್ ದೇ ಟ್ರೈ ಟು ರೆಡ್ಯೂಸ್ ದೇರ್ ಟೋಟಲ್ ಕಾಸ್ಟ್ ಆ್ಯಂಡ್ ದೇ ಹ್ಯಾಡ್ ಆ್ಯಕ್ಚುಲಿ ಇನ್ಕ್ರೀಸ್ ದೇರ್ ಪ್ರಾಫಿಟಬಿಲಿಟಿ. ಆ್ಯಂಡ್ ಫಿನೋಲೆಕ್ಸ್ಗೂ ಅಷ್ಟೇ ಮೈಕ್ರೋ ಎಕನಾಮಿಕ್ಸ್ ಸ್ಟಡಿ ಮಾಡಿದ್ರಿಂದ ಅವ್ರಿಗೂ ಇದೇ ರೀತಿ ಬೆನಿಫಿಟ್ ಆಯಿತು. ಏನಾಯಿತು ಅಂತಂದರೆ, ದಿಸ್ ನಿರ್ಮಾ ಕಂಪನಿ ಪ್ರಾಫಿಟಬಿಲಿಟಿ ವಾಸ್ ಗೋಯಿಂಗ್ ಡೌನ್. ಸಿಕ್ಕಾಬಟ್ಟೆ ಪ್ರಾಫಿಟ್, ಅವ್ರಿಗೆ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಜಾಸ್ತಿಯಾಗಿ ಅವರ ಪ್ರಾಫಿಟ್ ಕಮ್ಮಿ ಆಗ್ತಾ ಹೋಯಿತು. ಅವ್ರು ಏನು ಮಾಡಿದ್ರು ಅಂತಂದರೆ, ಒಬ್ಬರು ಕನ್ಸಲ್ಟೆಂಟ್, ಓಕೆ, ಅವ್ರನ್ನ ಮೀಟ್ ಮಾಡಿ ಅವ್ರಿಗೊಂದು ಟಾಸ್ಕ್ ಕೊಟ್ಟರು. ಐ ವಾಂಟ್ ಟು ರೆಡ್ಯೂಸ್, ನಿರ್ಮಾ ಕಂಪನಿ ವಾಂಟ್ಸ್ ಟು ರೆಡ್ಯೂಸ್ ದಿ ಕಾಸ್ಟ್, ಟೋಟಲ್ ಕಾಸ್ಟ್, ಆ್ಯಂಡ್ ವಾಂಟ್ಸ್ ಟು ಇನ್ಕ್ರೀಸ್ ದೇರ್ ಪ್ರಾಫಿಟ್. ಸೊ ಆ ಕನ್ಸಲ್ಟೆಂಟ್ ಏನು ಮಾಡಿದ್ರು ಅಂತಂದರೆ, ಆಫ್ಟರ್ ಸ್ಟಡಿಯಿಂಗ್ ದ ನಿರ್ಮಾ ಕಂಪನಿ ಎಂಟೈರ್ ಪ್ರೊಡಕ್ಷನ್ ಆ್ಯಕ್ಟಿವಿಟಿ, ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟಿ, ದೆನ್ ದೇ ಥಾಟ್ ದಟ್ ಫಾರ್ ನಿರ್ಮಾ ದ ಹೈಯೆಸ್ಟ್ ಅಮೌಂಟ್ ಆಫ್ ಕಾಸ್ಟ್ ವಾಸ್ ಹ್ಯಾಪನಿಂಗ್ ಇನ್ ಕೇಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಓಕೆ, ಯಾಕೆಂದರೆ ನಿರ್ಮಾ ಆಲ್ ಓವರ್ ಇಂಡಿಯಾ ದೇ ಯೂಸ್ ಟು ಸಪ್ಲೈ ದ ಪ್ರಾಡಕ್ಟ್ಸ್. ಸೊ ಟ್ರಾನ್ಸ್ಪೋರ್ಟೇಷನಲ್ಲಿ ಅವ್ರಿಗೆ ಜಾಸ್ತಿ ಖರ್ಚಾಗ್ತಿದೆ ಅಂತ ಐಡೆಂಟಿಫೈ ಮಾಡಿ ದೇ ಕಾಟ್ ಹೋಲ್ಡ್ ಒನ್ ಮೋರ್ ಕಂಪನಿ ಕಾಲ್ಡ್ ಆಸ್ ಫಿನೋಲೆಕ್ಸ್. ಈ ಫಿನೋಲೆಕ್ಸ್ಗೂ ಕೂಡ ಡಿಸ್ಟ್ರಿಬ್ಯೂಷನ್ನಲ್ಲಿ ಕಾಸ್ಟ್ ಆಗ್ತಿತ್ತು. ಸೊ ಈ ಕಂಪನಿನ ಅವ್ರು ಐಡೆಂಟಿಫೈ ಮಾಡಿದ್ರು, ಕನ್ಸಲ್ಟೆಂಟ್ ಬಂದು. ದೆನ್ ಫಿನೋಲೆಕ್ಸ್ ಕಂಪನಿಗೆ ಒಂದು, ಫಿನೋಲೆಕ್ಸ್ ಆ್ಯಂಡ್ ನಿರ್ಮಾ ಕಂಪನಿಗೆ, ಎರಡು ಕಂಪನಿಗೂ ಸೇರಿಸಿ ಒಂದು, ದೇ ಹ್ಯಾವ್ ಗಿವನ್ ಅನ್ ಅ ಸಜೆಷನ್, ಓಕೆ, ಟು ರೆಡ್ಯೂಸ್ ದ ಕಾಸ್ಟ್ ಆ್ಯಂಡ್ ಇನ್ಕ್ರೀಸ್ ದ ಪ್ರಾಫಿಟ್. ಏನು ಸಜೆಷನ್ ಕೊಡ್ತು ಅಂತಂದರೆ, ಫಿನೋಲೆಕ್ಸ್ ಟ್ಯಾಂಕ್ಗಳನ್ನ ವೆಸ್ಟರ್ನ್ ಇಂಡಿಯಾ, ಗುಜರಾತಿಂದ, ಮತ್ತು ನಿರ್ಮಾದು ಗುಜರಾತನೇ ಇರೋದು. ಸೊ ಅಲ್ಲಿಂದ ಬೇರೆ ಕಡೆಗೆ ಗೂಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಫಿನೋಲೆಕ್ಸ್ ಟ್ಯಾಂಕ್ ಒಳಗಡೆ ನಿರ್ಮಾ ಪೌಡರ್ನ ಹಾಕಿ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಅರ್ಥ. ಅರ್ಲಿಯರ್ ದೇ ವರ್ ಡಿಸ್ಟ್ರಿಬ್ಯೂಟಿಂಗ್ ಇಂಡಿವಿಜುವಲಿ, ನಾವ್ ದೇ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ದ ಸೇಮ್ ಪ್ರಾಡಕ್ಟ್ ಕಲೆಕ್ಟಿವ್ಲಿ ಇನ್ ಎ ಗ್ರೂಪ್. ಒಟ್ಟಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ರೈಲ್ವೆನಲ್ಲಿ ಫಿನೋಲೆಕ್ಸ್ ಮತ್ತು ನಿರ್ಮಾ ಪೌಡರ್ ಹಾಕಿ ಸರಬರಾಜು ಮಾಡೋದಕ್ಕೆ ಶುರು ಮಾಡೋದು. ಇದರಿಂದ ಏನಾಯಿತು ಅಂತಂದರೆ, ಎರಡು ಕಂಪನಿಗಳಿಗೂ ಸುಮಾರು 40% ಶೇಕಡ 40% ಖರ್ಚು ಕಮ್ಮಿ ಆಯಿತು. ಬೈ ದಿಸ್ ವಾಟ್ ಹ್ಯಾಪನ್ಸ್, ಬೈ ದಿಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿಕ್ರೀಸ್ಡ್ ಆ್ಯಂಡ್ ಪ್ರಾಫಿಟಬಿಲಿಟಿ ಇನ್ಕ್ರೀಸ್. ಸೊ ಮೈಕ್ರೋ ಎಕನಾಮಿಕ್ಸ್ ಇದನ್ನು ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಕಂಪನಿಗಳಿಗೆ ಸಾಕಾದಷ್ಟು ಉಪಯೋಗಗಳಿದೆ.
ಅದೇ ರೀತಿ ಜನಗಳಿಗೂ ಉಪಯೋಗ ಇದೆ. ಲೈಕ್ ನಿರ್ಮಾ ಪ್ರಾಡಕ್ಟ್ ಕಮ್ಮಿ ಆಗಿದ್ರಿಂದ ಪ್ರಾಡಕ್ಟ್ಸ್ ಆರ್ ಅವೈಲಬಲ್ ಅಟ್ ಚೀಪರ್ ಪ್ರೈಸ್, ಸೊ ದೇ ಕ್ಯಾನ್ ಥಿಂಕ್ ವಿಚ್ ಪ್ರಾಡಕ್ಟ್ ಇಸ್ ಗುಡ್. ಕಂಪ್ಯಾರಿಸನ್ ಅಂತ ಕರಿತೀವಿ. ಕಂಪ್ಯಾರಿಸನ್ ಮಾಡಿ ವಿಚ್ ಪ್ರಾಡಕ್ಟ್ ಈಸ್ ಮೋರ್ ಅಫೋರ್ಡಬಲ್ ಆ್ಯಂಡ್ ವಿಚ್ ಪ್ರಾಡಕ್ಟ್ ಅಫೋರ್ಡಬಲ್ ಅಂತಂದರೆ ಕಮ್ಮಿ ಬೆಲೆಗೆ ಕೈಗೆಟುಕುವಂಥ ಪದಾರ್ಥಗಳು ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಯಾವ ಪ್ರಾಡಕ್ಟು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ತಿಳ್ಕೊಂಡು ದೇ ಕ್ಯಾನ್ ಏಬಲ್ ಟು ಸೇವ್ ಅ ಲಾಟ್. ನಾವು ಲೆಟ್ಸ್ ಕಮ್ ಟು ಮ್ಯಾಕ್ರೋ ಎಕನಾಮಿಕ್ಸ್. ನಾನು ಆವಾಗಲೇ ಹೇಳಿದೆ, ಮ್ಯಾಕ್ರೋ ಎಕನಾಮಿಕ್ಸ್ ಬಂದು ಮೈಕ್ರೋ ಎಕನಾಮಿಕ್ಸ್ಗಿಂತ ಆಪೋಸಿಟ್. ಇದನ್ನು JM ಕೇನ್ಸ್ ಮುಖಾಂತರ ನಮಗೆ ಇಂಟ್ರೊಡ್ಯೂಸ್ ಆಯಿತು. ಓಕೆ, ಮ್ಯಾಕ್ರೋ ಎಕನಾಮಿಕ್ಸ್ ಮೀನ್ಸ್ ಸ್ಟಡಿ ಆಫ್ ಓವರ್ ಆಲ್ ಎಕಾನಮಿ ಆರ್ ಅಗ್ರಿಗೇಟ್ ಎಕಾನಮಿ ಅಂತ ಕರಿತೀವಿ. ಅಂದರೆ ದೇಶದ ಬಗ್ಗೆ ಒಟ್ಟಾರೆಗೆ ತಿಳ್ಕೊಳ್ಳೋದು, ಒಟ್ಟಾರವಾಗಿ ವಿಚಾರ ಮಾಡೋದು. ಈ ವಿಚಾರಧಾರೆನ ನಾವು ಏನಂತ ಕರಿತೀವಿ? ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ, ಇಲ್ಲ ಸ್ಥೂಲ ಅರ್ಥಶಾಸ್ತ್ರ ಅಂತ ಕರಿತೀವಿ. ಓಕೆ, ಈ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಏನು ಓದ್ತೀವಿ? ಇನ್ ಮ್ಯಾಕ್ರೋ ಎಕನಾಮಿಕ್ಸ್ ವಿ ಸ್ಟಡಿ ದ ಕಾನ್ಸೆಪ್ಟ್ಸ್ ಲೈಕ್ ಎಂಪ್ಲಾಯ್ಮೆಂಟ್ ಥಿಯರಿ ಆರ್ ಅನ್ಎಂಪ್ಲಾಯ್ಮೆಂಟ್ ಥಿಯರಿ, ಟ್ಯಾಕ್ಸೇಷನ್ ಥಿಯರಿ, ದೆನ್ ನ್ಯಾಷನಲ್ ಇನ್ಕಮ್, ಇಂಟ್ರೆಸ್ಟ್ ರೇಟ್ ಸ್ಟ್ರಕ್ಚರ್, ಓಕೆ, ಬಡ್ಡಿ ದರದ ಬಗ್ಗೆ ತಿಳ್ಕೊಳ್ಳೋದು. ಸೊ ಹೀಗೆ ಹಲವಾರು ವಿಷಯದ ಬಗ್ಗೆ ನಾವು ಒಟ್ಟಾರೆಯಾಗಿ ಈ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸ್ಥೂಲ ಅರ್ಥಶಾಸ್ತ್ರದಲ್ಲಿ ಪಡ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇನ್ ಟೋಟಾಲಿಟಿ ಇಟ್ ಸ್ಟಡೀಸ್ ದ ಎಂಟೈರ್ ಜಿಯೋಗ್ರಫಿಕಲ್ ರೀಜನ್ ಆರ್ ಎಂಟೈರ್ ನೇಷನ್. ಓಕೆ, ಸೊ now let's move to the next concept. ಓಕೆ, ಎಕನಾಮಿಕ್ಸಲ್ಲಿ ಬೇಸಿಕಲಿ ನಾವು ಯಾತಕ್ಕೋಸ್ಕರ ಈ ಎಕನಾಮಿಕ್ಸ್ನ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ? ದೇರ್ ಇಸ್ ಅ ಪ್ರಾಬ್ಲಮ್ ಕಾಲ್ಡ್ ಆಸ್ ಸ್ಕೇರ್ಸಿಟಿ ಅಂತ ಕರಿತೀವಿ. ಓಕೆ, ವಿರಳತೆ ಅಂತ ಕರಿತೇವೆ, ಕನ್ನಡದಲ್ಲಿ ಕರೀತಾರೆ ವಿರಳತೆ ಅಂತ. ಸೊ because of the scarcity, this economic is given lot of importance. ಇದನ್ನು ನಾವು ಬೇಸಿಕ್ ಪ್ರಾಬ್ಲಮ್ ಆಫ್ ಎನ್ ಎಕಾನಮಿ ಅಂತ ಕೂಡ ಕರಿತೀವಿ, ಜೊತೆಗೆ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಎನ್ ಎಕಾನಮಿ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಏನಕ್ಕೆ ಸ್ಕೇರ್ಸಿಟಿ ಬರುತ್ತೆ? ಗಾಂಧೀಜಿಯವರು ಏನು ಹೇಳ್ತಾರೆ ಅಂತಂದರೆ, ದಿ ನೇಚರ್ ಇಸ್ ಎನಫ್ ಟು ಸ್ಯಾಟಿಸ್ಫೈ ಮ್ಯಾನ್ ನೀಡ್ ಬಟ್ ನಾಟ್ ಮ್ಯಾನ್ ಗ್ರೀಡ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ಮನುಷ್ಯನಿಗೇನು ಅಂತಂದರೆ ಬೇಕು ಅನ್ನೋದು ಡಿಮ್ಯಾಂಡಿಂಗ್ ಕ್ಯಾರೆಕ್ಟರಿಸ್ಟಿಕ್ ತುಂಬ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಅವನ ಅವಶ್ಯಕತೆಗಳು ಮಿತಿಮೀರಿಯಾಗಿ ಬೆಳೆಯುತ್ತೆ. ಸೊ ಇದರಿಂದ ಏನಾಗುತ್ತೆ, ವಿ ಆರ್ ಅನೇಬಲ್ ಟು ಸ್ಯಾಟಿಸ್ಫೈ ಹಿಸ್ ನೀಡ್ಸ್. ಸೊ ಬಿಕಾಸ್ ದೇರ್ ಈಸ್ ಅ ಲಿಮಿಟೆಡ್ ಅವೈಲಬಿಲಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಮ್ಯಾನ್ ಮೇಡ್ ರಿಸೋರ್ಸಸ್, ನಾಟ್ ಅನ್ಲಿಮಿಟೆಡ್. ಸೊ ಹಾಗಾಗಿ ಇದನ್ನು ನಾವು ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಎನ್ ಎಕಾನಮಿ ಅಂತ ಕರಿತೀವಿ. ಸ್ಕೇರ್ಸಿಟಿಯಿಂದ ವಿ ಹ್ಯಾವ್ ಡೆವಲಪ್ಡ್ ಆರ್ ವಿ ಹ್ಯಾವ್ ಐಡೆಂಟಿಫೈಡ್ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಎನ್ ಎಕಾನಮಿ. ಓಕೆ, ಹಾಗಂದರೆ ಏನು? ಓಕೆ, ಎಕಾನಮಿ ಹ್ಯಾಸ್ ಗಾಟ್ ಫೈನೈಟ್ ರಿಸೋರ್ಸಸ್ ಬಟ್ ಹ್ಯೂಮನ್ ನೀಡ್ಸ್ ಆರ್ ಇನ್ಫೈನೈಟ್ ವಿಚ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್ ವಿತ್ ಅ ಲಿಮಿಟೆಡ್ ನ್ಯಾಚುರಲ್ ರಿಸೋರ್ಸಸ್. ಸೊ ಹಾಗಾಗಿ ನಮಗೆ ಸ್ಕೇರ್ಸಿಟಿ ಬರುತ್ತೆ. ಈ ಸ್ಕೇರ್ಸಿಟಿ ಬಂದಿರೋ ಕಾರಣದಿಂದ ಇದನ್ನು ಸಾಲ್ವ್ ಮಾಡೋದಕ್ಕೆ ವಿ ಹ್ಯಾವ್ ಟು ಯೂಸ್ ದ ಎಕ್ಸಿಸ್ಟಿಂಗ್ ರಿಸೋರ್ಸಸ್ ಆರ್ ಅವೈಲಬಲ್ ರಿಸೋರ್ಸಸ್ ಇನ್ ಎ ಪ್ರಾಪರ್ ಮ್ಯಾನರ್, ಇನ್ ಎ ಜುಡಿಷಿಯಲ್ ಮ್ಯಾನರ್. ಓಕೆ, ಸೊ ಇಲ್ಲಿಂದ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ, ವೆನ್ ದೆರ್ ಇಸ್ ಎ ಸ್ಕೇರ್ಸಿಟಿ, ವಿರಳತೆ ಇರೋದ್ರಿಂದ, ಓಕೆ, ವಿ ಟ್ರೈ ಟು ಐಡೆಂಟಿಫೈ how much goods to be produced, for whom to be produced, and what quantity the respective goods has to be produced ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ. ಇದನ್ನು ಯಾರು ಯೋಚನೆ ಮಾಡ್ತಾರೆ? ಎಕನಾಮಿಕ್ಸಲ್ಲಿ there are 4 major elements you can identify. One is household, second one is consumers, third one is firms, last one is government. ಈ 4 ಪಿಲ್ಲರ್ಸ್ಗಳುವೆ ಈ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಎಕಾನಮಿ ಒಳಗಡೆ ಬಂದ್ಬಿಡುತ್ತೆ. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಆ್ಯಂಡ್ ಫಾರ್ ಹೂಮ್ ಟು ಪ್ರೊಡ್ಯೂಸ್. ಈ 4 ಪಿಲ್ಲರ್ಸು ಅದನ್ನು ಯೋಚನೆ ಮಾಡೇ ಮಾಡ್ತಾರೆ. ಓಕೆ, ನೌ ವೆನ್ ಇಟ್ ಕಮ್ಸ್ ಟು
ವಾಟ್ ಟು ಪ್ರೊಡ್ಯೂಸ್ ಇನ್ ವಾಟ್ ಕ್ವಾಂಟಿಟಿ. ಓಕೆ, ಇಲ್ಲಿ ನೀವು ಹೌಸ್ ಹೋಲ್ಡ್ ತಗೊಂತು ಅಂತ ಅಂದರೆ ಹೌಸ್ ಹೋಲ್ಡ್ಸ್ ಆರ್ ದಿ ಕನ್ಸ್ಯೂಮರ್ಸ್ ಆಫ್ ಗೂಡ್ಸ್. ಸೊ ಇದ್ರ ಬಗ್ಗೆ ಹೌಸ್ ಹೋಲ್ಡ್ ಆಸ್ ವೆಲ್ ಆಸ್ ಗವರ್ನಮೆಂಟ್ ಸಪೋಸ್ ಟು ಥಿಂಕ್. ಹೌಸ್ ಹೋಲ್ಡ್ has got limited income. So with a limited income, they must get optimal benefit by purchasing the goods and services. ಸೊ ಹಾಗಾಗಿ ಅವ್ರು ಏನು ಮಾಡಬೇಕು, ಅವರ ಇರೋ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ದೇ ಸಪೋಸ್ ಟು ಗೆಟ್ ಆಪ್ಟಿಮಮ್ ಬೆನಿಫಿಟ್. ಸೆಕೆಂಡ್ ಒನ್ ಇಸ್, ನಾವು ಹೌಸ್ ಹೋಲ್ಡ್ ಆದಮೇಲೆ ಫರ್ಮ್ಸ್ ಅಂತ ಕರಿತೀವಿ, ಅಂದರೆ ಕಂಪನೀಸ್. See, company also again have limited resources with respect to capital as well as with respect to laborers, workers anta karitivi. With the help of them, they try to maximize the productivity and try to sell the product at a higher profit, not at a higher cost. Okay, at a higher profit. So ಹಾಗಾಗಿ ಕಂಪನಿಗಳು ಕೂಡ ಜನಗಳಿಗೆ, ಕನ್ಸ್ಯೂಮರ್ಸ್ಗೆ ಏನು ಬೇಕಾಗಿದೆಯೋ ಅದೇ ಥರ the respective goods only they supposed to produce. If they produce varieties of goods, then such goods will not be purchased. It is very clear. If they don't produce the needy goods, then there are no consumers. By this they are going to get affected. ಈ ವರ್ಕರ್ಸ್ ಎಲ್ಲ ಎಲ್ಲಿಗೆ ಬರ್ತಾರೆ? ಪ್ಲೀಸ್ ರಿಮೆಂಬರ್, ವರ್ಕರ್ಸ್ ಆಸ್ ವೆಲ್ ಆಸ್ ಬಿಸ್ನೆಸ್ಮ್ಯಾನ್ ಆರ್ ಪಾರ್ಟ್ ಆಫ್ ಹೌಸ್ ಹೋಲ್ಡ್. ಓಕೆ, ಈ ಹೌಸ್ ಹೋಲ್ಡನ್ನು ನೀವು ಡಿವೈಡ್ ಮಾಡಿದ್ರೆ ಕೆಲವರು ಬಿಸ್ನೆಸ್ಮೆನ್ಗಳಾಗಿರ್ತಾರೆ, ಕೆಲವರು ವರ್ಕರ್ಸ್ ಆಗಿರ್ತಾರೆ. ಓಕೆ, ಸೊ ಹಾಗಾಗಿ ದೇ ಆರ್ ಬೋತ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಹೌಸ್ ಹೋಲ್ಡ್. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಗವರ್ನಮೆಂಟ್. ಸಿ ಗವರ್ನಮೆಂಟ್ ಬಂದು ದೇ ಹ್ಯಾವ್ ಟೂ ಟಾಸ್ಕ್. ಒನ್ ಇಸ್ ಎಕ್ಸ್ಪೆಂಡಿಚರ್, ಅನದರ್ ಒನ್ ಇಸ್ ಇನ್ಕಮ್. ಎಕ್ಸ್ಪೆಂಡಿಚರ್ ಬಂದು ದೇ ಆರ್ ಗೋಯಿಂಗ್ ಟು ಚಾರ್ಜ್ ಟ್ಯಾಕ್ಸ್ ಟು ದ ಮ್ಯಾನುಫ್ಯಾಕ್ಚರರ್ಸ್. Manufacturers will produce the goods, and on that the government is going to charge taxes, and also by giving licenses they get the revenue. And the same way, whatever the revenue they have collected, they have to spend on the public, that is society. For the welfare of society, government has to spend, as well as by spending on public they can also maintain law and order situation in a country. ಇದಕ್ಕೊಂದು ಎಕ್ಸಾಂಪಲ್ ತಗೋತೀನಿ. ರಷ್ಯಾದಲ್ಲಿ 1953ನಲ್ಲಿ ಓಕೆ ಗವರ್ನಮೆಂಟ್ ವಾಸ್ ಡಿಸೈಡಿಂಗ್ ವಾಟ್ ಟು ಬಿ ಪ್ರೊಡ್ಯೂಸ್ಡ್ ಇನ್ ರೆಸ್ಪೆಕ್ಟಿವ್ ಇಯರ್ ಆ್ಯಂಡ್ ಹೌ ಮಚ್ ಟು ಬಿ ಪ್ರೊಡ್ಯೂಸ್ಡ್ ಆ್ಯಂಡ್ ಟು ಹೂಮ್ ಇಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಂತ ಗವರ್ನಮೆಂಟ್ ಡಿಸೈಡ್ ಮಾಡ್ತಿದ್ರಂತೆ. ಸೊ 1953ನಲ್ಲಿ ರಷ್ಯಾ ಯೂಸ್ ಟು ಪ್ರೊಡ್ಯೂಸ್ ಸಮ್ವೇರ್ ಅರೌಂಡ್ 600 ವಾಷಿಂಗ್ ಮಿಷಿನ್, and this washing machine whatever they have produced, at what price they have to sell it to what different customer was decided by Russian government only. So hagagi what to produce, how to produce, and for whom to produce is a very critical ideology in front of the society. This will be decided by firms, government as well as household. The third type of economy is mixed economy. ಈ ಮಿಕ್ಸೆಡ್ ಎಕಾನಮಿ ಆವಾಗಲೇ ಹೇಳಿದ ಹಾಗೆ ಕಾಂಬಿನೇಷನ್ ಆಫ್ ಕಮ್ಯಾಂಡ್ ಎಕಾನಮಿ ಆಸ್ ವೆಲ್ ಆಸ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಗೌರ್ನಮೆಂಟು ಪ್ರೊಡ್ಯೂಸ್ ಮಾಡುತ್ತೆ, ಗೌರ್ನಮೆಂಟು ಸಪ್ಲೈ ಮಾಡುತ್ತೆ, ಪ್ರೈವೇಟ್ ಫರ್ಮ್ಸ್ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ, ಪ್ರೈವೇಟ್ ಫರ್ಮ್ಸ್ ಕೂಡ ಸಪ್ಲೈ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಗೌರ್ನಮೆಂಟು ತನ್ನ ಆಬ್ಜೆಕ್ಟಿವ್ ಏನಿದೆಯೋ ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಫರ್ಮ್ಸ್, ಕಂಪನಿಗಳು ತನ್ನ ಆಬ್ಜೆಕ್ಟಿವ್ ಏನಿದೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೋಸ್ಕರ ಅವ್ರು ಯೋಚನೆ ಮಾಡ್ತಾರೆ. ಸೊ ಹಿಯರ್ ದಿಸ್ ಇಸ್ ಅ ವೆರಿ ಬ್ಯಾಲೆನ್ಸ್ಡ್ ಅಪ್ರೋಚ್. ಸೊ ಇವಾಗ ನೀವು ಯೋಚನೆ ಮಾಡ್ಬೋದು, ಈ ಕಮ್ಯಾಂಡ್ ಎಕಾನಮಿ ಯಾವ ದೇಶದಲ್ಲಿದೆ, ಕ್ಯಾಪಿಟಲಿಸ್ಟ್ ಎಕಾನಮಿ ಯಾವ ದೇಶದಲ್ಲಿದೆ, ಮತ್ತು ಮಿಕ್ಸೆಡ್ ಎಕಾನಮಿ ಯಾವ ದೇಶದಲ್ಲಿದೆ. ನಾನು ಮೊದಲಿಗೆ ಹೇಳಿದ ಹಾಗೆ ಮಿಕ್ಸೆಡ್ ಎಕಾನಮಿ ಬಂದು ನಿಯೋ ಇಂಡಿಪೆಂಡೆನ್ಸ್ ರಿಸೀವ್ಡ್ ಆರ್ ಪರ್ಸ್ಯೂಡ್ ಕಂಟ್ರೀಸ್, ಯಾವ್ಯಾವ ದೇಶಕ್ಕೆ ಹೊಸದಾಗಿ ಸ್ವತಂತ್ರ ಬರುತ್ತೋ ಅಂಥ ದೇಶಗಳು ಈ ಮಿಕ್ಸೆಡ್ ಎಕಾನಮಿನ ಫಾಲೋ ಮಾಡ್ತಾ ಇದ್ದಾರೆ. ಸೌತ್ ಆಫ್ರಿಕಾ, ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ ಆಲ್ ವಿಲ್ ಕಮ್ ಅಂಡರ್ ದ ಕ್ಯಾಟಗರಿ ಆಫ್ ಮಿಕ್ಸೆಡ್ ಎಕಾನಮಿ. ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಯಾವ್ದು ಬರುತ್ತೆ? ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಬಂದು ಸಿಂಗಪೂರ್, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್, ಈ ದೇಶಗಳಲ್ಲಿ ಕ್ಯಾಪಿಟಲಿಸ್ಟ್ ಎಕಾನಮಿ ಇದೆ. ಥರ್ಡ್ ಒನ್ ಇಸ್
ಈ ಕಮಾಂಡ್ ಎಕಾನಮಿ ಎಲ್ಲಿ ಬರುತ್ತೆ? ಕಮಾಂಡ್ ಎಕಾನಮಿ ಬಂದು ಫಾರ್ಮರ್ USSR ಅಂತ ಕರಿತೀವಿ. ಅಂತ ಅಂದರೆ ರಷ್ಯಾ ಅಂತ ಅರ್ಥ. ಓಕೆ, 1990ಗಿಂತ ಮುಂಚೆ ಇದ್ದ ರಷ್ಯಾ ಅಂತ ನಾವು ಹೇಳ್ತೀವಿ. 1990ಗಿಂತ ಹಿಂದೆ USSR ಅಂತ ಕರಿತಿದ್ರು. 1999 ಆದಮೇಲೆ ಅದನ್ನು ರಷ್ಯಾ ಅಂತ ಕರೀತಾರೆ. ಇದಾದಮೇಲೆ ಇವತ್ತು ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ವಾ? ಎಸ್, ವಿ ಹ್ಯಾವ್ ನಾರ್ತ್ ಕೊರಿಯಾ, ಕ್ಯೂಬಾ. ಈ ದೇಶದಲ್ಲಿ ಕಮಾಂಡ್ ಎಕಾನಮಿ ಇದೆ. ಜೊತೆಗೆ ಹೊಸದಾಗಿ ವೆನಿಜುಲಾ ಅಂತ ಕೇಳಿರ್ಬೋದು ನೀವು. ಈ ದೇಶದಲ್ಲೂ ಕೂಡ ಕಮಾಂಡ್ ಎಕಾನಮಿನ ನಾವು ನೋಡಬಹುದು. ಸೊ ಯಾರು ಯಾವ ದೇಶಕ್ಕೆ ಯಾವ ಥರ ಹೌ ದೇ ಆರ್ ಗೋಯಿಂಗ್ ಟು ಆರ್ಗನೈಸ್ ದೇರ್ ಎಕನಾಮಿಕ್ ಆಕ್ಟಿವಿಟೀಸ್, ಇಟ್ ಡಿಪೆಂಡ್ಸ್ ಆನ್ ದ ಪೊಲಿಟಿಕಲ್ ಸಿಚುವೇಶನ್ ಆ್ಯಂಡ್ ಅದರ್ ಕೈಂಡ್ಸ್ ಆಫ್ activities in their country. As per that, they are going to take a particular type of economic activities. But in general, among all the three, capitalist economy or free market economy is one of the finest type of economic activities we can see. In the next class, what we are going to see? In the next class, we are going to see something like production possibility curve anta ondide concept. After that, we will have a understanding with respect to advantages and disadvantages of microeconomics.